ಮಾರ್ನಿಂಗ್ ಎವ್ರಿವನ್. ನಮಸ್ಕಾರ ಎಲ್ಲರಿಗೂ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ಸ್, ಟೈಮ್ ಇವಾಗ 3:40 AM. ಸೊ ಪ್ರೀ ಮಾನ್ಸೂನ್ ಫಸ್ಟ್ ರೈಡ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಟ್ ವಿಲ್ ಬಿ ಅರೌಂಡ್ ಲೈಕ್ ಕ್ಲೋಸ್ ಟು 140 ಕಿಲೋಮೀಟರ್ ಮೇ ಬಿ. ಒನ್ 130 ಕಿಲೋಮೀಟರ್ಸ್ ಇರ್ಬೋದೇನೋ. ಸೊ ಎಲ್ಲಿ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ಇಟ್ ಈಸ್ ಗುಡಿಬಂಡೆ ಫೋರ್ಟು. ಚಿಕ್ಕಬಳ್ಳಾಪುರದಿಂದ ಇನ್ನೊಂದು 40-50 ಕಿಲೋಮೀಟ್ರ್ ಇರ್ಬೋದೇನೋ ಟುವರ್ಡ್ಸ್ ಹಿಂದೂಪುರಮು. ಅದು ಮುಗಿಸ್ಕೊಂಡು ಅದು ಸನ್ರೈಸ್ ಪಾಯಿಂಟ್ ಅಂತ ಅಂದ್ಬಿಟ್ಟು ಇವಾಗ ಅದು ನೋಡೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ, ಬಿಕಾಸ್ ಫಾರ್ 2 ರೀಸನ್ಸ್. ಒಂದು, ಫುಲ್ ಕ್ಲೌಡಿ ಇದೆ, ಸನ್ರೈಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಸೆಕೆಂಡ್, ಇವತ್ತು ಸನ್ರೈಸ್ ಈಸ್ ಅರೌಂಡ್ 5:50 AM. ಸೊ ನಾವು ಎಷ್ಟೇ ಜೋರಾಗಿ ಫಾಸ್ಟಾಗಿ ಓಡ್ಕೊಂಡು ಹೋದ್ರೂ ಅಲ್ಲಿ ಫೋರ್ಟ್ ಹತ್ರ ಬಂದಮೇಲೆ ಒಂದು 20 to 30 ಮಿನಿಟ್ಸ್ ಆಗ್ಬೋದೇನೋ. ಮಾಡ್ರೇಟ್ ಟ್ರೆಕ್ಕಿಂಗ್ ಥರ ಆಗುತ್ತೆ. ಸ್ಟೆಪ್ಸ್ ಹತ್ಕೊಂಡು ಹೋಗಿ ಆಮೇಲೆ ಟಾಪ್ ಆಫ್ ದಿ ಹಿಲ್ ಹತ್ರ ಹೋಗಿ ಅದು ಸನ್ರೈಸ್ ಪಾಯಿಂಟ್ ನೋಡೋದು. ಸೊ ಅದು ಇವತ್ತು ಪ್ಲ್ಯಾನು. ಅಲ್ಲಿಂದ ಮುಗಿಸ್ಕೊಂಡು ಲೇಪಾಕ್ಷಿ, ಆಂಧ್ರ ಪ್ರದೇಶ, ಅದನ್ನು ನೋಡಿಕೊಂಡು ಒಂದು 2-3 ಲೇಕ್ಸ್ ಇದೆ, ನೋಡ್ಕೊಂಡು ಕವರ್ ಮಾಡ್ಕೊಂಡು ವಾಪಸ್ ಬರೋದು ಅಂತ. ಸೊ ಕರೆಂಟ್ಲಿ ನನ್ನ ಜೊತೆಗೆ ಇನ್ನೊಂದು 4 to 5 ಮೆಂಬರ್ಸ್ ಬರ್ತಾಯಿದ್ದಾರೆ. ಸೊ ಅದರಲ್ಲಿ ಆಲ್ಮೋಸ್ಟ್ ನಮ್ಮ ಥರ ಎಲ್ಲೋ ಡರ್ಟಿ ಫೆಲ್ಲೋ ಥರ ವಿಸ್ಟಾಮ್ಸ್ ಎಲ್ಲ ಬರ್ತಾಯಿದ್ದಾರೆ, ವಿಸ್ಟಾಮ್ ಬೈಕರ್ಸ್. ಸೊ ಕರೆಂಟ್ಲಿ ಮೀಟಪ್ ಪಾಯಿಂಟ್ ಬಂದ್ಬಿಟ್ಟು ಎಸ್ಟೀಮ್ ಮಾಲ್, ಹೆಬ್ಬಾಳ್ ಹತ್ರ. ಓಕೆ, ಇವಾಗ ಒಂದು 5 ಜನ ಮೀಟ್ ಆಗಿದ್ದೀವಿ. ನಾನು ಎಸ್ಟೀಮ್ ಮಾಲ್ ಅಂತ ಹೇಳ್ಬಿಟ್ಟು ನಾನೇ ಅಲ್ಲಿ ಸ್ಕಿಪ್ ಆಗಿಬಿಟ್ಟು ನಿಯರ್ ಸ್ಪರ್ಶ್ ಹಾಸ್ಪಿಟಲ್ ಹತ್ರ ಬರ್ತಾ ಇದ್ದೆ. ಆಮೇಲೆ ಎಲ್ಲ ಸಿಕ್ಕಿದ್ರು ಬಾಯ್ಸು. ಸೊ ನನಗೆ ಇವಾಗ ಟೈಮ್ ಬಂದು 4:34 AM ಇನ್ ದ ಮಾರ್ನಿಂಗ್. ಸೊ ಇಲ್ಲಿಂದ 1 hour 21 minutes ತೋರಿಸ್ತಿದೆ ಅಕಾರ್ಡಿಂಗ್ ಟು ದ ಗೂಗಲ್ ಮ್ಯಾಪ್ಸು. 5:54 AM. ಒಂದು 5-6 ನಿಮಿಷ ಇಟ್ಕೊಂಡ್ರು 6 o'clock ಅಂತ ಅಂದ್ಕೊಳ್ಳೋಣ. ಸೊ ಸನ್ ರೈಸ್ ವಿಲ್ ಬಿ ಗಾನ್, ಬಟ್ ಪ್ರಾಬಬಲಿ ವಿ ಶುಡ್ ಬಿ ಹ್ಯಾವಿಂಗ್ ಒಳ್ಳೆ ವ್ಯೂ ಸಿಗ್ಬೋದು ಅಂತ ಅನ್ಕೋತಾ ಇದ್ದೀವಿ. ಅಲ್ವಾ, ಏರ್ಪೋರ್ಟ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಸೊ 80 ಕಿಲೋಮೀಟರ್ಸ್ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಕ್ಯಾಮ್ರಾ ಹಾಕಿದ್ದಾರೆ, ಆಲ್ಮೋಸ್ಟ್ ಎವ್ರಿ 2 ಕಿಲೋಮೀಟರ್ಸ್ಗಿಂತ. ನಾನೇನೋ ಮೋಸ್ಟ್ಲಿ ಕಂಟ್ರೋಲ್ ಆಗುತ್ತೆ ಸ್ಪೀಡು ಅಂತ ಅನ್ಕೋತಾ ಇದೆ. ಆ ಥರ ಸೀನೇ ಇಲ್ಲ, ಎಲ್ಲ ನಾಯಿ ಚೇಸ್ದಂಗೆ ಚೇಸ್ತಾ ಹೋದರೆ ಅದೇನೋ ಫ್ಲ್ಯಾಶ್ ಆಗ್ತಾನೇ ಇದೆ. ಇವ್ರ ಪಾಳಾಗಿ ಇವ್ರು ಹೋಗ್ತಾನೇ ಇದ್ದಾರೆ. ಇನ್ನೊಂದು 13 ಕಿಲೋಮೀಟ್ರ್ ಇದೆ. ಅಲ್ಲಿ ಒಂದು ಎಕ್ಸಿಟಲ್ಲಿ ತೊಗೊಂಡ್ವಿ, NH44 ಎಕ್ಸಿಟಲ್ಲಿ ಲೆಫ್ಟ್ ತೊಗೊಂಡು ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು 13 ಕಿಲೋಮೀಟ್ರ್ ಇದೆ. 13-14 ಕಿಲೋಮೀಟರ್ಸ್ ಗುಡಿಬಂಡೆ ಫೋರ್ಟ್ ಅಂತಿದೆ. ಯಾವ ತಾಲೂಕು, ಯಾವ ಹೋಬಳಿ ಏನು ಕಾಣಿಸ್ತಿಲ್ಲ. ನಂದು ಬೇರೆ, ಇದು ಹೆಲ್ಮೆಟ್ದು ಬ್ಲ್ಯಾಕ್ ವೈಸರ್ ಬೇರೆ, ಫುಲ್ ಕತ್ತಲೆ. ಅದಕ್ಕೆ ಅರ್ಜೆಂಟಾಗಿ ಒಂದು ಡ್ಯೂಯಲ್ ವೈಸರ್ ಹೆಲ್ಮೆಟ್ ತೊಗೋಬೇಕು. ವೆಲ್ಕಮ್ ಟು ಗುಡಿಬಂಡೆ ಫೋರ್ಟ್. ಸೊ ಹಿಂಗಿದೆ ನೋಡಿ ಸರ್ ಗುಡಿಬಂಡೆ ಫೋರ್ಟು. ಒಂದು ಅಪ್ರಾಕ್ಸಿಮೇಟ್ಲಿ 20-25 ಮಿನಿಟ್ಸ್ ಆಗ್ಬೋದು ಹತ್ಕೊಂಡು ಹೋಗೋದಕ್ಕೆ. 20-25 ಮಿನಿಟ್ಸ್ ಆಗುತ್ತೆ. ಮಾಡ್ರೇಟ್ ಟ್ರೆಕ್ಕಿಂಗ್ ಥರ ಅಷ್ಟು ದೂರ ಹತ್ಬೇಕಲ್ಲ. ಸೊ ಲೆಟ್ಸ್ ಸಿ ಎಷ್ಟು ಸ್ಟೆಪ್ಸ್ ಇದೆ ಬೇಕಾ ಕೌಂಟ್ ಮಾಡೋಣ. ನೋಡಿ ಅಲ್ಲಿವರೆಗೆ ಹತ್ಬೇಕು. ಇವಾಗ ಸನ್ ರೈಸ್ ಆಗೋಯ್ತು. ಯಾವಾಗಲೂ ಆಗೋಯ್ತು. ಸನ್ ಈಸ್ ರೈಸಿಂಗ್.
ಓಕೆ, ಇವಾಗ ಗುಡಿಬಂಡೆ ಫೋರ್ಟ್ ಇಳಿದಾಯಿತು. ನಾವು ಸುಮಾರು ಜನ ಬರ್ತಾರಪ್ಪ ಇಲ್ಲಿಗೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಕಾರಲ್ಲೆಲ್ಲ ಬರ್ತಾಯಿದ್ದಾರೆ ಆ್ಯಸ್ ಎ ರಿಕ್ರಿಯೇಷನು. ಸೊ ಓಕೆ, ಇದು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಇವಾಗ ವಟದೋಶಹಳ್ಳಿ ಲೇಕ್. ಇಲ್ಲಿಂದ ಒಂದು 6 ಕಿಲೋಮೀಟ್ರು 7 ಕಿಲೋಮೀಟ್ರ್ 7.6 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಲೇಕ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಅದು ನೋಡಿಕೊಂಡು ದೆನ್ ಆನ್ ದಿ ವೇ ಏನಾದರೂ ಸಿಕ್ಕಿದ್ರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪ್ಲ್ಯಾನ್ ಫಾರ್ ಬ್ರೇಕ್ಫಾಸ್ಟ್ ಆದಮೇಲೆ ದೆನ್ ಲೇಪಾಕ್ಷಿ. ಇಷ್ಟಿದೆ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ. ಇನ್ನೊಂದು 3 ಜನ. ಹಾಂ, ಅದೇ ಇಲ್ಲ ಕರೆಕ್ಟ್ ಇದೆ ಅಮ್ಮ. ನಾವು ಇವಾಗ ಆಲ್ಮೋಸ್ಟು ಲೇಕ್ ಹತ್ರ ಬಂದಿದ್ದೀವಿ. ಇದಕ್ಕೆ ಎಂಟ್ರೆನ್ಸ್ ಇದೇನಾ, ಇಲ್ಲೇನಾ? ಅದೇ ಇರಬೇಕು. ವಟದಾಸೋಹಳ್ಳಿ ಲೇಕ್, ಅದಕ್ಕೆ ಎಂಟ್ರೆನ್ಸ್ ಇದೆ. ಸೊ ಲೇಕ್ ಹತ್ರ ಹೋಗ್ಬೇಕು. ಆ ಕಡೆ ಅದೆಲ್ಲಿದೆ, ಹಂಗೆ ಹೋಗ್ಬೇಕಾ? ಯಾವ ಕಡೆಯಿಂದ ಅವ್ರು ಎಲ್ಲಿ ಗಾಡಿಯಲ್ಲಿಟ್ಟಿದ್ದಾರೆ? ಸೂಪರ್. ಇದು ಸ್ಪಾಟ್ ಅಂದರೆ ಹಿಂಗೆ ಅಮ್ಮ. ಸೊ ಇವಾಗ ಕರೆಂಟ್ಲಿ ಲೇಪಾಕ್ಷಿ ಆಂಧ್ರ ಪ್ರದೇಶ ಲೇಪಾಕ್ಷಿ ಅಲ್ಲಿಗೆ ಬಂದಿದ್ವಿ. ಸರ್ಪ್ರೈಸಿಂಗ್ಲಿ ನಮ್ಮ ವಿಶ್ರಮ್ ಗ್ರೂಪಿಂದ ಇನ್ನೊಂದು 5-6 ಜನ ಸಿಕ್ಕಿದ್ರು. ಬಟ್ ಎನಿವೆ, ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಸಮ್ ಲೇಪಾಕ್ಷಿ. ಇನ್ನೊಂದು 1.5 hour ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ವಿಲ್ ಹೆಡ್ ಬ್ಯಾಕ್ ಟುವರ್ಡ್ಸ್ ಬ್ಯಾಂಗ್ಳೂರ್. ಇದು ಎಂಟ್ರೆನ್ಸು, ಲೇಪಾಕ್ಷಿ ಎಂಟ್ರೆನ್ಸು. some of the architectural monuments ನೋಡಿ.
ಲೇಪಾಕ್ಷಿ ವೀರಭದ್ರ ಸ್ವಾಮಿ ಹಳೆಯ ಕಾಲದ ಮಾನ್ಯುಮೆಂಟ್ಸು. ಇದೇ ಇರಬೇಕು. ಸೊ ಈ ಒಂದು ಪರ್ಟಿಕ್ಯುಲರ್ ಪಿಲ್ಲರ್ ಬಂದು ವಿತೌಟ್ ಸಪೋರ್ಟ್ ಅಂತ. ಇವಾಗ ದೇವಸ್ಥಾನ ನೋಡಿ ಮುಗಿಸ್ಕೊಂಡು ಬಂದಿದ್ದಾಯಿತು. ಒಂದು ದೊಡ್ಡ ಪ್ರಾಕಾರ ಇದು. ಅದು ಆಚೆ ಬಂದ್ಬಿಟ್ಟು ನೋಡ್ತಾ ಇದ್ದಾರಲ್ಲ ಎಷ್ಟು ದೊಡ್ಡದು ಅಂತ, ಸಖತ್ ದೊಡ್ಡದು. ಏನೊಂದು ಒನ್ ಡೇ ರೈಡ್ ಅಂದರೆ ಒನ್ ಡೇ ಟ್ರಿಪ್ಪು, ಒನ್ ಡೇ ಎಕ್ಸ್ಕರ್ಷನ್ ಅಂತ ಅಂದ್ಕೊಂಡು ಬರ್ಬೋದು. ಇಲ್ಲಿ ಏನೋ ಒಂದು ಜಟಾಯು ಅವರು ಊಟ ಮಾಡ್ತಿರೋ ಪ್ಲೇಟ್ ಇದೆ ಅಂತೆ, ಪ್ಲೇಟೋ ತಟ್ಟೆನೋ ಏನೋ. ಇಲ್ಲಿ ಇದೆಲ್ಲ ತೋರಿಸ್ತೀನಿ, ಕಾಣ್ತಿದೆಯಲ್ಲೋ ಗೊತ್ತಿಲ್ಲ. ಇದು ಬಂದು ಊಟ ಮಾಡೋ ಅಂಥ ಜಾಗ ಅಂತೆ. ಲೇಪಾಕ್ಷಿ ನೋಡಿದ್ದೀರಾ? ನೋಡಿಲ್ಲಲ್ಲ? ಒಂದ್ಸತಿ ಟೀಮ್ ಲೇಪಾಕ್ಷಿ ನೋಡಿ. ನಾನು ಆದಿತ್ಯ ಅಂತ, ಮ್ಯಾನೇಜ್ಮೆಂಟ್ ಗುರು ಅಂತ ಕರೀತಾರೆ. ಅವ್ರ ಮ್ಯಾನೇಜ್ಮೆಂಟಲ್ಲೇ ಇರ್ತಾರೆ ಯಾವಾಗಲೂ. ಇದು ನಮ್ಮ ಟೀಮ್ ಲೇಪಾಕ್ಷಿ. ಹಾಯ್, ಹಲೋ. ಅವರು ಅವ್ರು ಕೂತಿದ್ದಾರಲ್ಲ ಮಧ್ಯದಲ್ಲಿ, ಅವರು ತುಂಬ ಎಲಿಜಿಬಲ್ ಬ್ಯಾಚುಲರ್ ಅಂತೆ. ನೋಡಿ, ನಿಮ್ಗೇನಾದರೂ ಒಳ್ಳೆ ಹುಡುಗಿ ಇದ್ರೆ ನಮ್ಮ ಟೀಮ್ ಲೇಪಾಕ್ಷಿ ಜಟಾಯು ಹೊಡ್ತಾ ಇದೆ. ನಮ್ಮ ಟೀಮ್ ಲೇಪಾಕ್ಷಿ ನೋಡಿ, ಇವರೇ ನಮ್ಮ ಜಟಾಯು. ಅವರೇ ಅಂತೆ, ಅದೇ ಜಟಾಯು. ಸೊ ನಮ್ಮ ಟೀಮ್ ಲೇಪಾಕ್ಷಿ ವಿಸಿಟಿಂಗ್ ಜಟಾಯು. ಇವರೇ ನಮ್ಮ ಜಟಾಯು. ಇವರೇ ಜಟಾಯು. ಸೊ ಇವಾಗ ಎಂಟ್ರಿಂಗ್ ಟು ಜಟಾಯು ಫುಡ್ ಸ್ಟೆಪ್ಸು. ನಿಂದು ವಿಡಿಯೋ ಮಾಡಬೇಕಾ? ಬರಲ್ವಾ? ಏಕೆ ಹತ್ಬೇಕು ಅಂತನಾ? ಎಂಟ್ರೆನ್ಸ್ ಜಟಾಯುಗೆ. ನೀವು ಬನ್ನಿ, ಒಂದ್ಸಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ ಎನ್ವೈರ್ಮೆಂಟು, ವಾತಾವರಣ ಚೆನ್ನಾಗಿದೆ ಅಂತ. ಬಿಸಿಲಿಲ್ಲ, ಒನ್ ಟೈಮ್ ವಿಸಿಟ್.